ಊರ್ ಸುತ್ತ ನೀರಿದೆ. ಇದ್ದು ಒಂದ್ ಸೇತುವೆನು ಬ್ಲಾಸ್ಟ್ ಆಗಿದೆ. ದೋಣಿ ಮೇಲೆ ಹೋಗ್ಬೇಕು. ಇಡೀ ಹಳ್ಳಿ ನಕ್ಸಲರ ವಶವಾಗಿದೆ. ಹೂವಯ್ಯ ಗನ್ ಇಟ್ಕೊಂಡು ಯಾವುದೇ ಪೊದೆಯಿಂದ ಬಚ್ಚಿಟ್ಕೊಂಡು ನಮ್ಮೇಲೆ ಅಟ್ಯಾಕ್ ಮಾಡಬಹುದು. ಆಂಟಿ ನಕ್ಸಲ್ ಸೆಲ್ ಜೊತೆ ಕೋಆರ್ಡಿನೇಟ್ ಮಾಡಿ ಎನ್ಕೌಂಟರ್ ಹೆಸರಲ್ಲಿ ಹೂವಯ್ಯನ ಎತ್ತಾಕಿ. ನನಗೂ ಇದೇ ಸರಿ ಅನ್ಸುತ್ತೆ. ಅವನು ಸರ್ಕಾರಕ್ಕೂ ತಲೆನೋವು, ನಮಗೂ ತಲೆನೋವು. ಲೆಟ್ ಅಸ್ ಫಿನಿಶ್ ಹಿಮ್. ಪೊಲೀಸಿನವರಿಗೆ, ಯುಎಸ್ಡಿ ಕಂಪನಿಗೆ, ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಯುಎಸ್ಡಿ ಕಂಪನಿಗೆ, ಭ್ರಷ್ಟ ಸರ್ಕಾರಕ್ಕೆ. ಸರ್, ಎಲ್ರು ಹೂವಿನ ತರನೇ ಕಾಣ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ತಮಾಷೆ ಮಾಡ್ತಿದ್ದೀರೇನ್ರಿ ಇಡಿಯಟ್? ತಮಾಷೆ ಮಾಡ್ತಿಲ್ಲ ಸರ್. ಕಣ್ಬಿಟ್ ಕಡೆ ಎಲ್ಲ ಹೂವನೇ ಕಾಣ್ತಿದ್ದಾರೆ ಸರ್. ಏನ್ ಮಾಡ್ಲಿ ಸರ್? ಆ ನದಿಗೆ ಹಾರ್ಕೊಂಡು ಸಾಯ್ಲಿ. ಹೂವನಿಗೆ, ಭ್ರಷ್ಟ ಸರ್ಕಾರಕ್ಕೆ, ಹೂವನಿಗೆ, ಪೊಲೀಸಿನವರಿಗೆ. ನೀತಿಗೆಟ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಪೊಲೀಸಿನವರಿಗೆ, ನೀತಿಗೆಟ್ಟ ಸರ್ಕಾರಕ್ಕೆ. ಆದ್ರೆ ಇವತ್ತು ಹೂವಯ್ಯನವರಿಗೆ ಬೆಂಬಲ ನೀಡೋಕೆ ದೇಶಾದ್ಯಂತ ಹಲವಾರು ರೈತರು ಬಂದು ಇಲ್ಲಿ ಜಮಾಯಿಸಿದ್ದಾರೆ. ಹೂವಯ್ಯನವರ ಪರವಾಗಿ ಘೋಷಣೆಗಳನ್ನ ಕೂಗಿದ್ದಾರೆ. ಆದ್ರೆ ಸರ್ಕಾರದ ಕಿವಿ ಇನ್ನೂ ಕಿವುಡಾಗಿದೆ. ಹೂವಯ್ಯನವರ ದೇಹ ಸ್ಥಿತಿ ಚಿಂತಾಜನಕವಾಗಿದೆ. ಪೊಲೀಸಿನವರಿಗೆ